ಓಂ ಶಾಂತಿ. ಅಷ್ಟಭುಜಧಾರಿ ದೇವಿಗಳನ್ನು ನಾವು ಆಹ್ವಾನ ಮಾಡುತ್ತೇವೆ, ಪೂಜೆಯನ್ನು ಮಾಡುತ್ತೇವೆ, ಮಹಿಮೆಯನ್ನು ಮಾಡುತ್ತೇವೆ ಮತ್ತು ಅವರನ್ನು ಶಕ್ತಿ ಅಂತಲೂ ಸಹ ಕರೆಯುತ್ತೇವೆ. ಅಷ್ಟಭುಜಧಾರಿ ಅಂತಂದರೆ 8 ಭುಜವುಳ್ಳ ಶಕ್ತಿಯುಳ್ಳ ಆತ್ಮ ಎಂದು ಅರ್ಥ. ಆತ್ಮದಲ್ಲಿರುವ 8 ಶಕ್ತಿಗಳನ್ನು ಅಷ್ಟಭುಜಧಾರಿ ರೂಪದಲ್ಲಿ ತೋರಿಸಲಾಗಿದೆ. ಎಲ್ಲಿ ಶಕ್ತಿ ಇರುತ್ತೋ ಅಲ್ಲಿ ಡಿವಿನಿಟಿ ಇರುತ್ತದೆ, ಅಂದರೆ ದಿವ್ಯತೆ ಇರುತ್ತದೆ. ಇದರಲ್ಲಿ ಮೊದಲನೆಯ ಶಕ್ತಿಯಾಗಿದೆ ಪವರ್ ಟು ವಿಡ್ರಾ, ವಿಸ್ತಾರವನ್ನು ಸಂಕೀರ್ಣಗೊಳಿಸುವಂತಹ ಶಕ್ತಿ ಆಗಿದೆ. ಪವರ್ ಟು ಡಿಟ್ಯಾಚ್ ಅಂತಲೂ ಹೇಳ್ಬೋದು. ಅದಕ್ಕೆ ಸಿಂಬಲೈಸ್ ಆಗಿ ಆಮೆಯನ್ನು ತೋರಿಸಲಾಗುತ್ತದೆ. ಆಮೆಗೆ ಏನಾರ ಅದು ಡೇಂಜರ್ ಅಂತ ಗೊತ್ತಾದ ತಕ್ಷಣ, ಸುತ್ತಮುತ್ತ ಏನಾರ ತೊಂದರೆಗಳಾಗುತ್ತೆ ನನಗೆ ಅಂತ ಗೊತ್ತಾದ ತಕ್ಷಣ ಅದು ಸಂಕೀರ್ಣಗೊಳಿಸ್ಕೊಂಡು ಅದರ ಎಲ್ಲ ಕರ್ಮೇಂದ್ರಿಯಗಳನ್ನು ಅದರೊಳಗೆ ಸೇಫಾಗಿ ಇದ್ಬಿಡುತ್ತೆ. ಅದ್ರ ಮೇಲೆ ಯಾರೇ ಏನೇ ಮಾಡಿದ್ರು, ಹೊಡೆದ್ರು ಅಥವಾ ಅದನ್ನ ಏನೇ ಆ ಚಿಪ್ಪಿಗೆ ಏನೇ ಮಾಡಿದ್ರು ಸಹ ಅದಕ್ಕೆ ಏನು ಎಫೆಕ್ಟ್ ಆಗಲ್ಲ. ಆ ರೀತಿಯಾದ ಶಕ್ತಿಯನ್ನು ಅದು ಹೊಂದಿದೆ. ಒಂದು ಕ್ಷಣದಲ್ಲೇ ಅದನ್ನು ಎಲ್ಲವನ್ನ ಸಹ ವಿಡ್ರಾ ಮಾಡ್ಕೊಂಡ್ಬಿಡುತ್ತೆ. ಸಂಪೂರ್ಣ ಎಲ್ಲ ಕರ್ಮೇಂದ್ರಿಯಗಳು ಆ ಚಿಪ್ಪೊಳಗೆ ಹೋದ ತಕ್ಷಣವೇ ಅದರ ಮೇಲೆ ಆನೆ ಸಹ ಕಾಲಿಟ್ಟರೂ ಸಹ ಅದಕ್ಕೆ ಏನೂ ಆಗೋದಿಲ್ಲ. ಆವಾಗ ಸಂಪೂರ್ಣ ಸುರಕ್ಷಿತವಾಗಿ ಇದ್ಬಿಡುತ್ತೆ. ಅದು ಆ ಪರಿಸ್ಥಿತಿಯಲ್ಲಿ ಸರಿಯಾದ ಸಮಯದಲ್ಲಿ ಆ ಎಲ್ಲ ಕರ್ಮೇಂದ್ರಿಯಗಳನ್ನು ವಿಡ್ರಾ ಮಾಡ್ಕೊಂಡ್ಬಿಟ್ಟಿರುತ್ತೆ. ಹಾಗಾಗಿ ಯಾವಾಗ ಆ ಪರಿಸ್ಥಿತಿಯಲ್ಲಿ ಆ ಎಲ್ಲ ಕರ್ಮೇಂದ್ರಿಯಗಳನ್ನು ಓಪನ್ ಮಾಡಿ ಇಟ್ಕೊಂತು ಅಂತಂದರೆ ಆ ಪರಿಸ್ಥಿತಿಯಲ್ಲಿ ಆ ಟೊರಟೈಸ್ ಆಮೆ ಇರೋಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಇದು ಆತ್ಮದ ಜೀವನವನ್ನು ರೂಪಿಸ್ಕೊಳೋಕ್ಕೆ ಅಥವಾ ಈ ಸುತ್ತಮುತ್ತ ಇರುವ ವಾತಾವರಣದಲ್ಲಿ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳೋಕ್ಕೆ ಇದು ಒಂದು ಉದಾಹರಣೆಯಾಗಿದೆ. ನಾವು ಸಹ ಬೆಳಗ್ಗೆ ಎದ್ದ ತಕ್ಷಣ ನಿಯರ್ಲಿ 15ರಿಂದ 20 ನಿಮಿಷ ಮೆಡಿಟೇಷನಲ್ಲಿ ಕೂತ್ಕೊಂಡು ಪರಮಾತ್ಮನನ್ನು ನೆನಪು ಮಾಡೋದ್ರಿಂದ, ಪರಮಾತ್ಮನನ್ನು ಸರಿಯಾದ ರೀತಿಯಲ್ಲಿ ಯಥಾರ್ಥ ರೀತಿಯಲ್ಲಿ ತಿಳ್ಕೊಂಡು ನಾವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮನನ್ನು ನೆನಪು ಮಾಡೋದ್ರಿಂದ ನಾವು ಸುತ್ತಮುತ್ತ ಆಗುವ ಪರಿಸ್ಥಿತಿಗಳಲ್ಲಿ, ಆಮೇಲೆ ವ್ಯಕ್ತಿಗಳಲ್ಲಿ, ಸಿಚುವೇಶನ್ಸ್ಗಳಲ್ಲಿ ಇದರಿಂದ ಸಂಪೂರ್ಣವಾಗಿ ನಾವು ಮುಕ್ತ ಆಗ್ಬೋದು. ಹೇಗೆ ವಿಡ್ರಾ ಮಾಡ್ಕೋಬೇಕು ಅನ್ನೋದು ಸಹ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ 15ರಿಂದ 20 ನಿಮಿಷ ಮೆಡಿಟೇಷನ್ ಮಾಡೋದ್ರಿಂದ. ಇದನ್ನು ಮಾಡೋಕ್ಕೆ ನಾವು ಅಭ್ಯಾಸವನ್ನು ಮಾಡ್ತಾ ಇರಬೇಕು. ಹೊರಗಡೆ ನಾವು ಇರಬೇಕು ಅಂದರೆ ಸ್ಥೂಲವಾಗಿ ನಾವು ಪ್ರತಿಯೊಂದು ಕಾರ್ಯವನ್ನು ಮಾಡ್ತಾ ಇರಬೇಕು. ಮತ್ತು ಇನ್ಸೈಡಲ್ಲಿ ಅಂದರೆ ನಮ್ಮ ಮನಸ್ಸಿನಲ್ಲಿ ಸದಾ ಪರಮಾತ್ಮನನ್ನು ಕನೆಕ್ಟ್ ಮಾಡ್ಕೊತಾ ಇರಬೇಕು. ನಮ್ಮ ಇನ್ಸೈಡ್ ಯಾರೂ ಸಹ ನೋಡೋಕ್ಕಾಗಲ್ಲ, ನಮ್ಮ ಔಟ್ಸೈಡ್ ಮಾತ್ರ ನೋಡೋಕ್ಕಾಗತ್ತೆ. ನಾವು ಔಟ್ಸೈಡಲ್ಲಿ ನಾವು ಹೇಗೆ ಬೇಕಾದ್ರೂ ತೋರಿಸ್ಕೋಬೋದು, ಆದರೆ ಒಳಗಡೆ ನಾವು ನಿರಂತರವಾಗಿ ಧ್ಯಾನ ಮಾಡ್ತಾ ಇರಬೇಕು, ನಿರಂತರವಾಗಿ ಮೆಡಿಟೇಟ್ ಮಾಡ್ತಾ ಇರಬೇಕು, ಪರಮಾತ್ಮನನ್ನು ನೆನಪು ಮಾಡ್ತಾ ಇರಬೇಕು. ಆವಾಗ ಮತ್ತೆ ಆಲ್ವೇಸ್ ವಿ ಹ್ಯಾವ್ ಟು ಕನೆಕ್ಟ್ ಟು ದ ಎಬೋ ಗಾಡ್. ಯಾವಾಗ ನಾವು ಬೆಳಗ್ಗೆ 15ರಿಂದ 20 ನಿಮಿಷ ಪ್ರಾಕ್ಟೀಸ್ ಮಾಡ್ತೀವೋ ಆವಾಗ ದಿನದಲ್ಲಿ ನಾವು ಯಾವಾಗ ಬೇಕಾದ್ರೂ ಆವಾಗ 1 ಸೆಕೆಂಡ್ ಆಗಿರ್ಬೋದು, 1 ನಿಮಿಷ ಆಗಿರ್ಬೋದು, ಅಥವಾ 3 ನಿಮಿಷ ಆಗಿರ್ಬೋದು, ಯಾವಾಗ ಬೇಕಾದ್ರೆ ಆವಾಗ ನಾವು ಕನೆಕ್ಟ್ ಆಗೋದು ಈಸಿ ಆಗಿಬಿಡತ್ತೆ. ಯಾವಾಗ ನಾವು ಬೆಳಗ್ಗೆ ಮಾಡೋದಿಲ್ವೋ ಆವಾಗ ದಿನದಲ್ಲಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಪರಿಶ್ರಮ ಆಗುತ್ತೆ. ಬೆಳಗ್ಗೆ ಎದ್ದು 15ರಿಂದ 20 ನಿಮಿಷ ಸಂಪೂರ್ಣವಾಗಿ ನಾವು ಈ ಎಲ್ಲ ಸಮಾಜದ ಅಥವಾ ಸುತ್ತಮುತ್ತಲಿನ ಜಂಜಾಟಗಳಿಂದ ಮುಕ್ತರಾಗಿ ಒಬ್ಬ ತಂದೆಯ ಜೊತೆಗೆ, ಒಬ್ಬ ಪರಮಾತ್ಮನ ಜೊತೆಗೆ ನಮ್ಮ ಬುದ್ಧಿಯನ್ನು ಜೋಡಣೆ ಮಾಡಿದಾಗ, ಎಲ್ಲದರಿಂದ ಭಿನ್ನರಾಗಿ ನಾವು ಪ್ರೀತಿಯನ್ನು ಪರಮಾತ್ಮನ ಜೊತೆಗೆ ಇಟ್ಕೊಂಡಾಗ ಬಾಡಿ ಕಾನ್ಷಿಯಸ್ಸಿಂದ, ದೇಹದ ಅಭಿಮಾನದಿಂದ ಡಿಟ್ಯಾಚ್ ಆಗಿ ಯಾವಾಗ ನಾವು ಸೋಲ್ ಕಾನ್ಷಿಯಸ್ನಲ್ಲಿ ಅಂದರೆ ಆತ್ಮ ಅಭಿಮಾನದಲ್ಲಿ ಬರ್ತೀವೋ ಆಗ ನಾವು ಆತ್ಮದ ಉನ್ನತಿ ಮತ್ತು ಆತ್ಮದ ಶಕ್ತಿಯನ್ನು ಹೆಚ್ಚಿಸ್ಕೊತಾ ಹೋಗ್ಬೋದು. ಹಾಗೆ ನಮ್ಮ ಜೀವನದಲ್ಲಿ ಬರುವಂತಹ ಎಲ್ಲ ಏರುಪೇರುಗಳನ್ನ ಎದುರಿಸುವಂತಹ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ. ಯಾವಾಗಲೂ ಅಷ್ಟೇ. ಆಮೇಲೆ ನಂತರ 1 ಗಂಟೆಗೆ 1 ಸತಿ 1 ನಿಮಿಷ ನಾವು ಅಟ್ಲೀಸ್ಟ್ ಕನೆಕ್ಟ್ ಮಾಡಿಕೊಂಡು ಪರಮಾತ್ಮನ ಕನೆಕ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಕೆಲಸ ಕಾರ್ಯದಲ್ಲಿ ತೊಡಗಿಸ್ಕೊಂಡಾಗ ಇನ್ನು ಅಪಾರವಾದ ಶಕ್ತಿ ನಮ್ಮಲ್ಲಿ ಬರ್ತಾ ಇರುತ್ತೆ. 1 ನಿಮಿಷದ ಆ
ಕನೆಕ್ಷನ್ ಮತ್ತು 59 ನಿಮಿಷಕ್ಕೆ ಅದು ಶಕ್ತಿಯನ್ನು ಕೊಡುತ್ತೆ. ಹಾಗಾಗಿ ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ ಬೆಳಗ್ಗೆ 15ರಿಂದ 20 ನಿಮಿಷ, ಆಮೇಲೆ ಮಧ್ಯದಲ್ಲಿ ಗಂಟೆಗೆ 1 ನಿಮಿಷ ಮಾಡ್ತಾ ಹೋಗಬೇಕು. ಜಸ್ಟ್ ವಿತ್ಡ್ರಾ ಆಗಬೇಕು ಎಲ್ಲ ಹೊರಗಡೆನ ಪ್ರಪಂಚದಿಂದ, ದೇಹದ ಅಭಿಮಾನದಿಂದ, ದೇಹದಿಂದ ಸಂಪೂರ್ಣ ಡಿಟ್ಯಾಚ್ ಆಗಿ ನಾವು ಆತ್ಮ ಅಭಿಮಾನಿಯಾಗಿ ಹೋಗಬೇಕಾಗಿದೆ. ಇದನ್ನೇ ಹೇಳಾಗುತ್ತೆ ಪವರ್ ಟು ವಿಡ್ರಾ ಎಂದು. ಆ ಸಮಯದಲ್ಲಿ ನಮ್ಮ ಥಾಟ್ಸ್ಗಳನ್ನ, ನಮ್ಮ ವಿಚಾರಗಳನ್ನು ನಾವು ಚೆಕ್ ಮಾಡ್ಕೋಬೇಕು, ಏನು ನಡೀತಾ ಇದೆ ಅಂತ. ನಂತರ ತುಂಬ ಪ್ರೀತಿಯಿಂದ ನಾವು ಥಾಟ್ಸ್ಗಳನ್ನ ಕ್ರಿಯೇಟ್ ಮಾಡಬೇಕು. ಆ ಥಾಟ್ಸ್ಗಳಲ್ಲಿ ಏನಾರ ಹೇಟ್ರೇಟ್ ಇದ್ದರೆ, ಅನ್ಯರ ಪ್ರತಿಯಾಗಿದ್ದರೆ, ಅಥವಾ ನಮ್ಮ ಮೇಲೆ ನಮಗೆ ಅಸಹ್ಯದ ಭಾವ, ನಮ್ಮ ಮೇಲೆ ನಮಗೆ ನೆಗೆಟಿವಿಟಿ ಇದ್ದಾಗ ಅದನ್ನೆಲ್ಲವನ್ನು ತೆಗೆದುಹಾಕಿ ಪ್ರೀತಿಯಿಂದ ನಾವು ಸಂಕಲ್ಪಗಳನ್ನ ಕ್ರಿಯೇಟ್ ಮಾಡಬೇಕಾಗಿದೆ. ನಾನು ಒಂದು ಅದ್ಭುತ ಶಕ್ತಿಯಾಗಿದ್ದೇನೆ, ನಾನು ದಿವ್ಯತೆಯನ್ನು ಹೊಂದಿರುವಂಥ ಆತ್ಮ ಆಗಿದ್ದೇನೆ, ಸತ್ಯುಗಿ ಆತ್ಮ ಆಗಿದ್ದೇನೆ. ಈ ರೀತಿ ನಾವು ಥಾಟ್ಸ್ನ ಕ್ರಿಯೇಟ್ ಮಾಡೋದ್ರಿಂದ ಆವಾಗ ನಮ್ಮ ಆತ್ಮದಲ್ಲಿ ಅಪಾರವಾದ ಶಕ್ತಿ ಪ್ರಕಟವಾಗುತ್ತದೆ. ಈ ರೀತಿ ನಾವು ಥಾಟ್ನ ಕ್ರಿಯೇಟ್ ಮಾಡಿ 1 ಸೆಕೆಂಡ್ನಲ್ಲಿ ನಂತರ ನಾವು ಕರ್ಮದಲ್ಲಿ ಬರೋದ್ರಿಂದ ಆ ಕರ್ಮದಲ್ಲಿ ಶಕ್ತಿ ತುಂಬುತ್ತೆ. ಆಮೇಲೆ ನಾವು ಅನ್ಯ ಪರಿಸ್ಥಿತಿಗಳು ಏನೇ ಬಂದರೂ ಅದನ್ನು ಎದುರಿಸುವಂಥ ಶಕ್ತಿ ನಮ್ಮಲ್ಲಿ ಬರುತ್ತೆ. ಯಾವಾಗ ನಾವು ಪವರ್ ಟು ವಿಡ್ರಾದಲ್ಲಿ ಇದ್ದಾಗ ಮಾತ್ರ. ಯಾವಾಗ ನಾವು ಪ್ರತಿಯೊಂದು ಸೆಕೆಂಡ್ನಲ್ಲಿ ಪ್ರತಿಯೊಂದು ಗಂಟೆಗೆ 1 ನಿಮಿಷ ಮಾಡೋದ್ರಿಂದ ನಮ್ಮಲ್ಲಿ ಡಿಟ್ಯಾಚ್ಮೆಂಟ್ ಆಗುವಂತಹ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಪವರ್ ಟು ವಿಡ್ರಾ ಮಾಡ್ತೀವಿ, ಹಾಗೆ ಪವರ್ ಟು ಡಿಟ್ಯಾಚ್ ಆಗೋದು ನಮಗೆ ಈಸಿ ಆಗ್ತಾ ಹೋಗುತ್ತೆ. ಸ್ಪಿರಿಚುಯಾಲಿಟಿನೇ ಅಂದರೆ, ಆಧ್ಯಾತ್ಮಿಕ ಅಂದರೆ ಪವರ್ ಟು ಡಿಟ್ಯಾಚ್ ಅಂತ. ನಾವು ಯಾವಾಗಲೂ ಸಹ ಡಿಟ್ಯಾಚ್ಮೆಂಟ್ ಅನ್ನುವಂತಹ ಶಬ್ದದಿಂದ ನಾವು ಹೆದರ್ತಾ ಇರ್ತೀವಿ. ಡಿಟ್ಯಾಚ್ ಆಗಬೇಕಾ, ಇದನ್ನು ನಾವು ಮರಿಬೇಕಾ, ಇದ್ರ ಮೇಲೆ ನಾವೇನು ಮೋಹ ಇಟ್ಕೋಬಾರ್ದಾ ಅಂತ. ಈಗ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ, ಮನೆಯಲ್ಲಿ ಸಂಬಂಧಗಳಲ್ಲಿರ್ತೀವಿ, ಎಲ್ಲವನ್ನ ನೋಡಿದಾಗ ನಮಗೆ ಅನಿಸುತ್ತೆ, ಅಯ್ಯೋ ಈ ಸಂಬಂಧಗಳಲ್ವಾ ಇವು, ನಮ್ಮದಲ್ವಾ ಅಂತೆಲ್ಲ ಅನಿಸುತ್ತೆ. ಆವಾಗ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಹೆದರಿಕೆ ಬರುತ್ತೆ. ಆವಾಗ ನಾವು ಅಂದ್ಕೊತೀವಿ, ಹಾಗಾದರೆ ನಾವು ಆಧ್ಯಾತ್ಮಿಕ ಕಡೆ ಹೋಗೋದು ಬೇಡ, ಯಾಕಂದರೆ ನಾವು ಡಿಟ್ಯಾಚ್ ಆಗಬೇಕು ಅಂತೆಲ್ಲ ಅನಿಸುತ್ತೆ. ಈಗ ಡಿಟ್ಯಾಚ್ಮೆಂಟ್ ಅನ್ನೋದರ ಸರಿಯಾದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಈಗ 2 ಮಕ್ಕಳು ಒಂದೇ ದೇಹದಲ್ಲಿ ಇರ್ತವೆ. 2 ಮಕ್ಕಳು ಅಟ್ಯಾಚ್ ಆಗಿ ಹುಟ್ಟಿರ್ತವೆ. 2 ತಲೆ, 2 ಕಿವಿಗಳು ಇರುತ್ತೆ. ಆ ರೀತಿಯಲ್ಲಿ ಡಿಫ್ರೆಂಟಾಗಿ ಇರ್ತವೆ. ಆದರೆ ಆ 2 ಮಕ್ಕಳು 2 ತಲೆ ಇರುತ್ತೆ, ಆದರೆ ಒಂದೇ ದೇಹ ಇರುತ್ತೆ. ಆದರೆ ಅವ್ರದ್ದು ವಿಚಾರಗಳು ಬೇರೆ ಬೇರೆ ಆಗಿರುತ್ತೆ. ಆದರೆ ಓಡಾಡೋದ್ರಲ್ಲಿ ಅವನ್ನ ನೋಡಿದಾಗ ನಮಗೆ ಚೆನ್ನಾಗಿ ಅನಿಸುತ್ತಾ? ಇಲ್ಲ ಅಲ್ವಾ? 2 ತಲೆ ಒಂದೇ ದೇಹ ಇತ್ತು ಅಂತಂದರೆ ಚೆನ್ನಾಗಿ ಅನಿಸುತ್ತಾ? ಇಲ್ಲ ಅಲ್ವಾ? ಹಾಗೆಯೇ ಮತ್ತು ಅದನ್ನು ಅವೆರಡು ದೇಹವನ್ನು ಸಪ್ರೇಟ್ ಮಾಡಿ ಆಮೇಲೆ ಸರ್ಜರಿ ಮಾಡಿ ಸಪ್ರೇಟ್ ಮಾಡಿಬಿಡ್ತಾರೆ. ಒಳ್ಳೆ ರೀತಿಯಲ್ಲಿ ಅವರು 2 ದೇಹನೂ ಸಹ ಭಿನ್ನ ಆಗೋಗ್ಬಿಡುತ್ತೆ. ಆದರೆ ಅವರು ಫಿಸಿಕಲಿ ಡಿಟ್ಯಾಚ್ ಆಗಿಬಿಡ್ತಾರೆ. ಈಗ ಅವ್ರದ್ರಲ್ಲೂ ಸಹ ವಿಚಾರ ಹೇಗಿರುತ್ತೆ ಅಂದರೆ, ಒಬ್ರಿಗೆ ಮಲಗಬೇಕು ಅನಿಸುತ್ತೆ, ಒಬ್ರಿಗೆ ಹೊರಗಡೆ ಹೋಗಬೇಕು ಅನಿಸುತ್ತೆ. ಆದರೆ ಒಂದೇ ದೇಹ ಇರುತ್ತೆ, 2 ತಲೆಗಳಿರುತ್ತೆ, ಆದರೂ ಸಹ ಏನಾಗುತ್ತೆ, ವಿಚಾರಗಳು ಬೇರೆ ಬೇರೆ ಇರುತ್ತೆ ಅಲ್ವಾ? ಹಾಗಾಗಿ ಯಾವಾಗ ಫಿಸಿಕಲಿ ಡಿಟ್ಯಾಚ್ ಆಗ್ತಾರೋ, ಅಂದರೆ ಫಿಸಿಕಲಿ ಬೇರೆ ಭಿನ್ನ ಆಗ್ತಾರೋ, ಆವಾಗ ಫ್ರೀಯಾಗಿ ಅವರಿಗೆ ಹೇಗೆ ಬೇಕೋ ಹಾಗೆ ಏನಾಗ್ತಾರೆ, ಅವರು ಜೀವನವನ್ನು ಮಾಡ್ತಾ ಹೋಗ್ತಾರೆ 2 ದೇಹಗಳು ಸಹ. ಈಗ ನಾವು ಎಮೋಷ್ನಲ್ ಲೆವೆಲಲ್ಲಿ ನೋಡೋಣ. ಈಗ ಒಬ್ಬರು ಏನಾರ ಉದಾಸಾಗಿದ್ರು ಅಂತಂದರೆ, ಬೇಜಾರಾಗಿದ್ರು ಅಂತಂದರೆ ಇನ್ನೊಬ್ಬರು ಬೇಜಾರಾಗ್ತಾರಾ? ಹಾಗಾದರೆ ಒಬ್ಬರು ಸಿಟ್ಟಾದರೆ ಇನ್ನೊಬ್ಬರು ಸಿಟ್ಟಾಗಬೇಕಾ? ಒಬ್ಬರು ಸಂತೋಷವಾಗಿರ್ತಾರೆ, ಒಬ್ಬರು ದುಃಖಿಯಾಗಿರ್ತಾರೆ. ಹೇಗೆ ಸಾಧ್ಯ ಇದು 2 ಒಟ್ಟಿಗೆ ಇದ್ದಾಗ? ಯಾಕಂದರೆ 2 ದೇಹದ ಮನಸ್ಥಿತಿ ಏನಾಗಿರುತ್ತೆ, ಅಟ್ಯಾಚ್ ಆಗಿರುತ್ತೆ. ಇದು ಕಂಫರ್ಟಬಲ್ ಆಗೋಕ್ಕೆ ಸಾಧ್ಯ ಆಗತ್ತಾ? ಎಲ್ಲ ಒಬ್ಬರು ಸಿಟ್ಟು ಮಾಡಿಕೊಂಡ್ರೆ ಇನ್ನೊಬ್ಬರು ಸಿಟ್ಟು ಮಾಡ್ಕೊಳೋದು, ಒಬ್ಬರು ಬೇಜಾರಾಗಿದ್ದರೆ ಇನ್ನೊಬ್ಬರು ಬೇಜಾರಾಗಿರೋದು, ಒಬ್ಬರು ದುಃಖ ಆಗಿದ್ರೆ ಇನ್ನೊಬ್ಬರು ದುಃಖ ಆಗಿರೋದು, ಇದು ಕಂಫರ್ಟಬಲ್ ಆಗಿರೋಕ್ಕೆ ಸಾಧ್ಯನಾ? ಕಂಫರ್ಟಬಲ್ ಆಗುತ್ತಾ? ಈಗ ನಾವು ಥಿಂಕ್ ಮಾಡಬೇಕು. ಯಾವಾಗ ಒಬ್ಬರು ಸಿಟ್ಟು ಮಾಡಿಕೊಂಡಾಗ ಒಬ್ಬರು ಶಾಂತವಾಗಿರ್ತಾರೆ, ಯಾವಾಗ ಅವರು ಬೇಜಾರಾದಾಗ ನಾವು ಉಲ್ಲಾಸಭರಿತಾಗಿರ್ತೀವಿ. ಇನ್ನೊಬ್ಬರು ಯಾವಾಗ ಒಬ್ಬರು ಬೈತಾ ಇದ್ದಾಗ ನಾವು ಸಹನೆಯನ್ನು ಮಾಡ್ಕೊತೀವಿ. ಆವಾಗ ಏನಾಗುತ್ತೆ, ಯಾರು ಶಾಂತವಾಗಿರ್ತಾರೋ, ಯಾರು ಉಲ್ಲಾಸಭರಿತವಾಗಿರ್ತಾರೋ ಅವರು ಏನು ಮಾಡ್ಬೋದು, ಯಾರು ದುಃಖಿ ಆಗಿರ್ತಾರೋ ಅವ್ರಿಗೆ ನಾವು ಪವರ್ನ, ಶಕ್ತಿಯನ್ನು ರೇಡಿಯೇಟ್ ಮಾಡ್ಬೋದು, ಶಕ್ತಿಯನ್ನು ಅವ್ರಿಗೆ ಕಳಿಸ್ಬೋದು. ಇಬ್ಬರು ಅದೇ ರೀತಿ ಇದ್ದರೆ ಕಂಫರ್ಟಬಲ್ ಆಗೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅನ್ಯ ಕಡೆಗೆ ನಾವು ನಮ್ಮ ಬುದ್ಧಿ
ಹೊರಗಡೆ ಹೋಗ್ಬಿಡತ್ತೆ. ಯಾವಾಗ ನಾವು ಶಕ್ತಿಶಾಲಿಯಾಗಿರ್ತೀವಿ, ಉಲ್ಲಾಸಭರಿತವಾಗಿರ್ತೀವಿ, ಶಾಂತವಾಗಿರ್ತೀವಿ, ಸಹನೆ ಮಾಡ್ಕೊಂಡಿರ್ತೀವಿ, ಆವಾಗ ಅವರ ದುಃಖಗಳಿಂದ, ಅವರ ಬೇಜಾರಿಂದ ಹೊರಗಡೆ ತೆಗೆದುಕೊಂಡು ಬರುವಂತಹ ಶಕ್ತಿ ನಮ್ಮಲ್ಲಿ ಬರುತ್ತೆ. ಆಗ ನಾವು ಆ ಶಕ್ತಿಯನ್ನು ರೇಡಿಯೇಟ್ ಮಾಡಿ, ಶಕ್ತಿಯನ್ನು ಕಳಿಸಿ ಅವರೂ ಸಹ ನಮ್ಮ ರೀತಿಯಲ್ಲಿ ನಾವು ಮಾಡ್ಬೋದು. ಈಗ ಮನೆಯಲ್ಲಿ 4 ಜನನೂ ಸಹ ವಾಕಿಂಗ್ ಹೋಗ್ತಾ ಇದ್ದಾರೆ ಅಂತಂದಾಗ ಒಬ್ಬರು ಬಿದ್ದರು ಅಂದ ತಕ್ಷಣವೇ ಒಬ್ಬರು ಏನಾರ ಅಡ್ಡ ಬಂದು ಬಿದ್ದರು ಅಂದರೆ ಬಿದ್ದರು ಅಂತ ಅಂದ್ಕೊಳ್ಳಿ. ಆವಾಗ ಏನಾಗುತ್ತೆ, ಇವರು ಜಾರು ಬಿದ್ದಿದ್ದಾರೆ ಅಂದ್ಬಿಟ್ಟು ನಾವು ಬೀಳ್ತೀವ? ಇಲ್ಲ ಅಲ್ವಾ? ಏನು ಮಾಡ್ತೀವಿ, ಅವ್ರನ್ನ ಎದ್ದೇಳಿಸ್ಬಿಟ್ಟು ಏನು ನೋವಾಗಿದೆ ಏನು ಅಂತೆಲ್ಲ ಕೇಳಿ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ನಾವೇನು ಮಾಡ್ತೀವಿ, ಮತ್ತೆ ವಾಕ್ ಮಾಡೋಕ್ಕೆ ತಯಾರು ಮಾಡ್ತೀವಲ್ವ. ಅದೇ ರೀತಿಯೇ ಅಷ್ಟೇ, ಎಮೋಷ್ನಲ್ಲೂ ಅಷ್ಟೇ. ನಾವು ಈ ರೀತಿಯಲ್ಲಿ ನಾವು ಅನ್ಯರನ್ನ ತಯಾರು ಮಾಡಬೇಕು. ಬರೀ ಫಿಸಿಕಲ್ ಮಾತ್ರ ಅಲ್ಲ, ಎಮೋಷ್ನಲ್ಲೂ ಸಹ ಈ ರೀತಿಯಲ್ಲಿ ನಾವು ತಯಾರು ಮಾಡಬೇಕಾಗಿದೆ ಮನೆಯಲ್ಲಿ. ಡಿಟ್ಯಾಚ್ಮೆಂಟ್ ಅಂದ್ರೇ ಯಾರು ಬಿದ್ದಿರ್ತಾರಲ್ಲೋ ಅವ್ರನ್ನ ಎತ್ತಿ ಅವರನ್ನು ಸುರಕ್ಷಿತವಾಗಿ ಮತ್ತು ಸರಿಯಾದ ರೀತಿಯಲ್ಲಿ, ಅಂದರೆ ಆ್ಯಸ್ ಯೂಶ್ವಲ್ ವಾಕ್ ಮಾಡುವಂಥದ್ದು ಪ್ರೀತಿಯಿಂದ. ಇದನ್ನು ಹೇಳಾಗುತ್ತೆ ಡಿಟ್ಯಾಚ್ಮೆಂಟ್ ಅಂತ. ಅವರು ಸಹ ದುಃಖದಲ್ಲಿದ್ದಾರೆ ಅಂದ್ಬಿಟ್ಟು ನಾವು ಸಹ ದುಃಖದಲ್ಲಿ ಇರುವಂಥದ್ದು ಅಲ್ಲ, ಶಕ್ತಿಯನ್ನು ಕೊಡುವಂಥದ್ದು. ಏನೂ ಆಗಿಲ್ಲ, ನಿನಗೆ ತೊಂದರೆ ಆಗಿಲ್ಲ, ಚೆನ್ನಾಗಿದೆಯಾ, ಇನ್ನೊಂದು ಸ್ವಲ್ಪ ದಿವಸಕ್ಕೆ ಹೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ಆ ಶಕ್ತಿಯನ್ನು ನೀಡಿ ಅವರಿಗೆ ಮಾಮೂಲಿ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಅವರನ್ನು ಆ್ಯಸ್ ಯೂಶ್ವಲ್ ಲೈಫ್ಗೆ ತೊಗೊಂಬರೋವಂಥದ್ದು ಅದನ್ನು ಹೇಳಾಗುತ್ತೆ ಡಿಟ್ಯಾಚ್ಮೆಂಟ್ ಅಂತ. ಇದನ್ನು ನಾವು ಫಿಸಿಕಲಾಗಿ ಮಾಡ್ತೀವಿ. ಪ್ರತಿಯೊಂದು ಮನೆಯಲ್ಲೂ ಸಹ ಅವ್ರಿಗೆ ಹುಷಾರಿಲ್ದಾಗ ಅವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ. ಆಮೇಲೆ ಅವ್ರಿಗೆ ಏನು ಬೇಕೋ ಅದನ್ನು ಆಹಾರಗಳನ್ನ ಕೊಡ್ತೀವಿ, ಪಥ್ಯಗಳನ್ನ ಹೇಳಿದ್ರೆ ಡಾಕ್ಟ್ರು ಅದನ್ನು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಎಮೋಷ್ನಲ್ ಲೆವೆಲಲ್ಲಿ ನಾವು ಮಾಡೋದೇ ಇಲ್ಲ. ಅವರು ಮುನ್ಸ್ಕೊಂಡ್ರು ಅಂದ ತಕ್ಷಣ ನಾವು ಮುನ್ಸ್ಕೊತೀವಿ, ಅವ್ರು ಮಾತಾಡಿಸ್ಲಿ ಅಂತ ನಾವು ಕಾಯ್ತಾ ಇರ್ತೀವಿ. ಈ ರೀತಿಯಲ್ಲಿ ನಮ್ಮದು ಆಗ್ತಾನೆ ಇರುತ್ತೆ. ಆ ರೀತಿಯಲ್ಲಿ ನಾವು ಆಗಬಾರ್ದು. ನಾವು ಅವ್ರಿಗೆ ಶಕ್ತಿಯನ್ನು ರೇಡಿಯೇಟ್ ಮಾಡುವಂತಹ ಶಕ್ತಿ ನಮ್ಮಲ್ಲಿ ಇರಬೇಕು. ಆವಾಗ ಹೇಳಾಗುತ್ತೆ ನಿಜವಾದ ಡಿಟ್ಯಾಚ್ಮೆಂಟ್ ಅಂತ ಅಂದು. ಇದೆಲ್ಲ ಯಾವಾಗ ಸಾಧ್ಯ ಆಗುತ್ತೆ ಅಂದರೆ ಯಾವಾಗ ನಾವು ವಿಡ್ರಾ ಆಗ್ತೀವಲ್ಲ ಆವಾಗ ಮಾತ್ರ ಸಾಧ್ಯ ಆಗುತ್ತೆ. ಡಿಟ್ಯಾಚ್ಮೆಂಟ್ ಅಂದ್ರೇ ಅನ್ಕಂಡೀಷ್ನಲ್ ಪ್ರೀತಿ, ಡಿಟ್ಯಾಚ್ಮೆಂಟ್ ಅಂದ್ರೇ ಅನ್ಕಂಡೀಷ್ನಲ್ ರೆಸ್ಪೆಕ್ಟ್, ಅನ್ಕಂಡೀಷ್ನಲ್ ಲವ್. ಡಿಟ್ಯಾಚ್ಮೆಂಟ್ ಈಕ್ವಲ್ಸ್ ಟು ಅನ್ಕಂಡೀಷನಲ್ ಅಕ್ಸೆಪ್ಟೆನ್ಸ್. ಅಟ್ಯಾಚ್ಮೆಂಟ್ ಈಕ್ವಲ್ಸ್ ಟು ಹರ್ಟ್. ಅಟ್ಯಾಚ್ಮೆಂಟ್ ಈಸ್ ಈಕ್ವಲ್ ಟು ಇನ್ಸೆಕ್ಯೂರಿಟಿ. ಅಟ್ಯಾಚ್ಮೆಂಟ್ ಈಕ್ವಲ್ಸ್ ಟು ರಿಜೆಕ್ಷನ್. ಅಟ್ಯಾಚ್ಮೆಂಟ್ ದುಃಖವನ್ನು ಕೊಡುತ್ತದೆ. ನಾವೆಲ್ಲರೂ ಸಹ ಅಟ್ಯಾಚ್ಮೆಂಟಲ್ಲಿದ್ದು ದುಃಖವನ್ನು ಅನುಭವ ಮಾಡಿದ್ದೇವೆ. ಇದೆಲ್ಲವೂ ಸಹ ನಮ್ಮ ಸುಳ್ಳು ನಂಬಿಕೆಯಾಗಿದೆ. ನಾವು ಅಂದ್ಕೊಂಡಿದ್ವಿ ಅಟ್ಯಾಚ್ಮೆಂಟ್ ಈಕ್ವಲ್ ಟು ಪ್ರೀತಿ ಅಂತ. ನಾವು ಯಾವಾಗ ಅಟ್ಯಾಚ್ಮೆಂಟಲ್ಲಿರ್ತೀವಿ ಆವಾಗ ಯಾರಾರ ಏನಾರ ನಮಗೆ ಹೇಳಿದ್ರು ಅಂತಂದರೆ ಎಷ್ಟು ನಾವು ದುಃಖವನ್ನು ಅನುಭವ ಮಾಡ್ತೀವಿ. ಮತ್ತು ನಾವು ಅವ್ರಿಗೆ ನೆಗೆಟಿವ್ ವೈಬ್ರೇಷನ್ಸ್ನ ಹರಡಿಸ್ತಾ ಹೋಗ್ತೀವಿ. ಇವಾಗ ನಾವು ದುಃಖದಲ್ಲಿ ಇರ್ತೀವೋ ಆ ಕ್ಷಣದಲ್ಲಿ ನಾವು ಯಾರಿಗೇ ಆಗಿರ್ಬೋದು, ನಮ್ಮ ಪತಿ ಪತ್ನಿನೇ ಆಗಿರ್ಬೋದು, ಪೇರೆಂಟ್ಸೇ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಕಲೀಗ್ಸ್ಗಳಾಗಿರ್ಬೋದು, ಅವ್ರಿಗೆ ಆ ಟೈಮಲ್ಲಿ ನಾವು ಒಳ್ಳೆಯ ವೈಬ್ರೇಷನ್ನ ನಾವು ಕಳಿಸೋದೇ ಇಲ್ಲ. ಯಾಕಂದರೆ ನಾವು ಅಟ್ಯಾಚ್ಮೆಂಟಲ್ಲಿ ಇರ್ತೀವಿ ಮತ್ತು ನಾವು ದುಃಖದಲ್ಲಿ ಇರೋ ಕಾರಣ ಆ ಟೈಮಲ್ಲಿ ನಾವು ದುಃಖದ ವೈಬ್ರೇಷನ್ಸ್ನೇ ಹರಡಿಸ್ತಾ ಇರ್ತೀವಿ. ನಾವು ನಮ್ಮದೇ ಆದ ಫ್ಯಾಮಿಲಿಗೆ ನಾವು ಆ ರೀತಿ ಮಾಡ್ತಾ ಹೋಗ್ತೀವಿ. ಹಾಗಾದರೆ ನಾವು ಎಷ್ಟು ಬಾರಿ ದಿನದಲ್ಲಿ ಅವ್ರಿಗೆ ನೆಗೆಟಿವ್ ವೈಬ್ರೇಷನ್ಸ್ನ ಹರಡಿಸ್ತಾ ಇರ್ತೀವಿ? ಯಾಕಂದರೆ ನಾವು ಅಟ್ಯಾಚಲ್ಲಿರ್ತೀವಲ್ಲ, ಅದಕ್ಕೋಸ್ಕರ ನಾವು ಅಟ್ಯಾಚ್ ಆಗಿರ್ತೀವಿ. ಯಾಕಂದರೆ ಅವರ ಬಿಹೇವಿಯರಲ್ಲಿ ಎಷ್ಟು ಅಟ್ಯಾಚ್ ಆಗಿರ್ತೀವಿ ಅಂತಂದರೆ ನಮಗೆ ಈ ರೀತಿಯಲ್ಲೇ ಆಗಬೇಕು, ಅವರ ಕೆಲಸ ಕಾರ್ಯಗಳು ನನ್ನ ರೀತಿಯಲ್ಲೇ ನಡಿಬೇಕು ಅನ್ನೋವಂಥ ಒಂದು ಅಟ್ಯಾಚ್ಮೆಂಟ್ ಇರೋ ಕಾರಣ, ನನ್ನ ಮಗು ಇದೇ ರೀತಿ ಆಗಬೇಕು, ನನ್ನ ಹಸ್ಬೆಂಡ್ ಈ ರೀತಿಯೇ ನಡ್ಕೋಬೇಕು ಅಂತಹ ಅಟ್ಯಾಚ್ಮೆಂಟ್ ಇರೋದ್ರಿಂದ ಈ ಎಲ್ಲ ಎಕ್ಸ್ಪೆಕ್ಟೇಷನಿಂದ ನನ್ನ ರೀತಿಯಲ್ಲೇ ನಡಿಬೇಕು, ನನ್ನ ಮಗು ನನ್ನ ರೀತಿಯಲ್ಲಿ ಆಗಬೇಕು, ಈ ರೀತಿಯೇ ನಡಿಬೇಕು, ನನ್ನ ಹಸ್ಬೆಂಡ್ ಈ ರೀತಿಯೇ ನಡಿಬೇಕು, ನನ್ನ ಫ್ರೆಂಡ್ ನನ್ನ ಜೊತೆಗೆ ಈ ರೀತಿಯೇ ಇರಬೇಕು ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇರೋ ಕಾರಣ ಇದೆಲ್ಲವೂ ಸಹ ಎಕ್ಸೆಪ್ಟೆನ್ಸ್ ಆಗಿರೋದಿಲ್ಲ. ಯಾವಾಗ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲೋ ಆವಾಗ ಹರ್ಟ್ ಆಗುತ್ತೆ. ಹರ್ಟಿಂದ ನಾವು ಅವ್ರಿಗೆ ನೆಗೆಟಿವ್ ವೈಬ್ರೇಷನ್ಸ್ನೇ ಕಳಿಸ್ತಾ ಹೋಗ್ತೀವಿ. ನಾವು ಅವರ ಕರ್ಮದಿಂದ ಚಿಂತರು ಆಗ್ತೀವಿ, ಚಿಂತೆ ಮಾಡೋಕ್ಕೆ ಶುರು ಮಾಡ್ತೀವಿ. ಆ ಚಿಂತೆನೇ ಅವ್ರಿಗೆ ಹರಡಿಸ್ತಾ ಹೋಗ್ತೀವಿ, ಆ ಚಿಂತೆಯ ವೈಬ್ರೇಷನ್ನೇ ಹರಡಿಸ್ತಾ ಹೋಗ್ತೀವಿ. ಇದೆಲ್ಲವೂ ಸಹ ನಮಗೆ ಗೊತ್ತಿಲ್ಲ, ಅನ್ಅವೇರ್ ಆಗಿದ್ದೀವಿ.
ಈಗ ನಮ್ಮ ಪರಿವಾರದವ್ರಿಗೆ ನಾವು ಹೆಚ್ಚು ನೆಗೆಟಿವ್ ವೈಬ್ರೇಷನ್ಸ್ನೇ ಹರಡ್ತಾ ಇದ್ವಿ ಅನ್ನೋದು ನಮಗೆ ಗೊತ್ತಿಲ್ಲ, ಅವೇರ್ನೆಸ್ಸೇ ಇಲ್ಲ ನಮಗೆ. ಹರ್ಟ್ ಆಗಿರ್ಬೋದು, ವರಿ ಆಗಿರ್ಬೋದು, ಆ್ಯಂಗ್ಸೈಟಿ ಆಗಿರ್ಬೋದು, ಅದು ಹೇಟ್ರಿಸಮ್ ಆಗಿರ್ಬೋದು, ಎಲ್ಲವನ್ನು ನಾವು ಅವ್ರಿಗೆ ಕಳಿಸ್ತಾ ಹೋಗ್ತೀವಿ. ಇದಕ್ಕೆಲ್ಲ ಒಂದೇ ರೀಸನ್ ಏನಂತಂದರೆ ಅಟ್ಯಾಚ್ ಆಗಿದ್ದೀವಿ. ಹಾಗಾಗಿ ಮೊದಲನೆಯ ಪವರ್ ಆಗಿದೆ ಪವರ್ ಟು ಡಿಟ್ಯಾಚ್. ಎಷ್ಟು ನಾವು ಆಧ್ಯಾತ್ಮಿಕ ಅಧ್ಯಯನ ಮಾಡ್ತಾ ಹೋಗ್ತೀವೋ, ಎಷ್ಟು ನಾವು ಮೆಡಿಟೇಷನ್ ಮಾಡ್ತಾ ಹೋಗ್ತೀವೋ, ಆಗ ನಮ್ಮಲ್ಲಿ ಆತ್ಮದ ಶಕ್ತಿ ಉನ್ನತಿ ಆಗ್ತಾ ಹೋಗುತ್ತೆ, ಹೆಚ್ಚುತ್ತಾ ಹೋಗುತ್ತೆ. ಎಷ್ಟು ನಮ್ಮಲ್ಲಿ ಆತ್ಮದ ಶಕ್ತಿ ಹೆಚ್ಚುತ್ತಾ ಹೋಗುತ್ತೋ ಆವಾಗ ಹೊರಗಡೆ ಪ್ರಪಂಚದಲ್ಲಿ ಬರುವಂಥ ಪರಿಸ್ಥಿತಿಗಳು ಅದರ ಪ್ರಭಾವ ನಮ್ಮ ಮೇಲೆ ಬೀರುವುದಿಲ್ಲ. ಹೇಗೆ ಹೊರಗಡೆ ಸಿಚುವೇಶನ್ ಇತ್ತೋ ಅದೇ ರೀತಿ ನಮ್ಮ ಮನಸ್ಸಿನ ಪರಿಸ್ಥಿತಿನೂ ಸಹ ಹಾಗೆ ಇರ್ತಿತ್ತು. ಯಾವಾಗ ನಾವು ಆಧ್ಯಾತ್ಮಿಕದ ಉನ್ನತಿಯನ್ನು ಮಾಡ್ಕೊತಾ ಹೋಗ್ತೀವೋ ಆವಾಗ ಯಾವುದೇ ಪರಿಸ್ಥಿತಿಗಳು ಹೇಗೆ ಇದ್ದರೂ ಸಹ ಅದರ ಮೇಲೆ ನಮ್ಮ ಮನಸ್ಸು ಪ್ರಭಾವ ಆಗೋದಿಲ್ಲ. ಮೊದಲು ಏನಾಗ್ತಿತ್ತು, ನಾವು ಅಟ್ಯಾಚ್ ಟು ಸಿಚುವೇಶನ್ಸ್ಗಳ ಮೇಲೆ ಅಟ್ಯಾಚ್ ಆಗಿದ್ವಿ, ಮತ್ತು ಹಾಗೆ ಅಟ್ಯಾಚ್ಮೆಂಟು ಪೀಪಲ್ ಮೇಲೆ ಅಟ್ಯಾಚ್ ಆಗಿದ್ವಿ. ಈಗ ನಾವು ಸ್ಟೇಬಲ್ ಆಗಿದ್ದೀವಿ. ಹೊರಗಡೆ ಏನೇ ಪರಿಸ್ಥಿತಿ ಬರಲಿ, ನಮಗೆ ಅನ್ಯರು ಏನೇ ಅನ್ನಲಿ, ನಮ್ಮ ಸುತ್ತಮುತ್ತ ನಮ್ಮ ಪರಿವಾರದವರೇ ಏನೇ ಅಂದರೂ ಸಹ ನಾವು ಸ್ಟೇಬಲ್ ಆಗಿರೋದನ್ನ ಕಲ್ತ್ಕೊಂಡ್ಬಿಡ್ತೀವಿ. ಅವರ ಬಿಹೇವಿಯರ್ ಹೇಗೆ ಇರ್ಬೋದು, ಅವರ ನಡವಳಿಕೆಗಳು ಹೇಗೆ ಇರ್ಬೋದು, ನಾವು ಸ್ಟೇಬಲ್ ಆಗಿರ್ತೀವಿ. ಇದನ್ನು ಹೇಳಾಗತ್ತೆ ಡಿಟ್ಯಾಚ್ ಅಂತ. ಡಿಟ್ಯಾಚ್ಮೆಂಟ್ ಶಕ್ತಿಯಾಗಿದೆ, ಪವರ್ ಆಗಿದೆ. ಡಿಟ್ಯಾಚ್ಮೆಂಟ್ ಇಮರ್ಜ್ ಮಾಡುತ್ತೆ ಡಿವಿನಿಟಿಯನ್ನು. ಹಾಗಾದರೆ ಈ ದಿನದಿಂದ ನಾವು ಪ್ರಾಕ್ಟೀಸ್ ಮಾಡೋಣ ಡಿಟ್ಯಾಚ್ಮೆಂಟ್ ಆಗುವಂಥದ್ದನ್ನು. ಮಾತುಗಳು ಬಂದೇ ಬರುತ್ತೆ. ಎಲ್ಲ ಸಿಚುವೇಶನ್ಸ್ಗಳು ನಮ್ಮ ಪರವಾಗಿ ಇರೋದಿಲ್ಲ, ನಮಗೆ ಅನುಕೂಲವಾಗಿ ಇರೋದಿಲ್ಲ. ಪ್ರಪಂಚದಲ್ಲಿ ಇರುವಂತಹ ಮನುಷ್ಯರು ಸಹ ಅನ್ಯ ರೀತಿಯಲ್ಲಿ ನಮ್ಮ ಸುತ್ತಮುತ್ತ ಇರುವ ಆತ್ಮಗಳು ಸಹ ನಮ್ಮ ಸುತ್ತಮುತ್ತ ಇರುವ ಪ್ರತಿಯೊಬ್ಬರೂ ಸಹ ಬೇರೆ ಬೇರೆ ರೀತಿಯಲ್ಲಿ ಬಿಹೇವ್ ಮಾಡ್ತಾರೆ. ಎಲ್ಲರೂ ಸಹ ಹರ್ಟ್ ಮಾಡ್ತಾರೆ. ನಮಗೆ ಹೇಗೆ ಬೇಕು ಹಾಗೆ ಅವರು ಇರೋದಿಲ್ಲ. ಎಲ್ಲರೂ ನಮ್ಮ ಹಾಗೆ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟು ಸಹ ಮಾಡಬಾರ್ದು. ಹಾಗಾಗಿ ಇದರಿಂದ ನಾವು ಡಿಟ್ಯಾಚ್ ಆಗಬೇಕು ಅಂತಂದರೆ ನಾವು ಆತ್ಮದ ಉನ್ನತಿಯನ್ನು ಹೆಚ್ಚಿಸ್ಕೊತೋಬೇಕು. ಇದರಿಂದ ನಾವು ಹೊರಗಡೆ ಬರಬೇಕು ಅಂದರೆ ನಮ್ಮಲ್ಲಿರುವಂಥ ಡಿಟ್ಯಾಚ್ಮೆಂಟ್ ಪವರ್ನ ಹೆಚ್ಚಿಸ್ಕೊತ ಹೋಗಬೇಕಾಗಿದೆ. ಇದೇ ನಮ್ಮ ಹೋಮ್ವರ್ಕ್ ಆಗಿದೆ. ಎಂಥ ಪರಿಸ್ಥಿತಿ ಬರಲಿ, ಎಂಥ ವ್ಯಕ್ತಿ ಯಾರು ಏನೇ ಹೇಳಿದ್ರೂ ಸಹ ನಾವು ಅದಕ್ಕೆ ಅಟ್ಯಾಚ್ ಆಗಲದೆ ಡಿಟ್ಯಾಚ್ ಆಗಿ ನಮ್ಮನ್ನು ನಾವು ಸ್ಟೇಬಲ್ ಮಾಡ್ಕೊಳೋವಂಥದ್ದು. ಈಗ ನಮಗೆ ನಾವು ಹೋಮ್ವರ್ಕ್ ತೊಗೊಳೋಣ. ನೆಕ್ಸ್ಟ್ 24 ಗಂಟೆ ಎಂಥದೇ ಸಿಚುವೇಶನ್ ಬರಲಿ, ಎಂಥದೇ ಮಾತುಗಳು ಬರಲಿ, ಅಲ್ಲಿ ನಮಗೆ ಯಾರೇನೇ ಹರ್ಟ್ ಮಾಡಿರಲಿ, ನಾನು ಸ್ಟೇಬಲ್ ಆಗಿ ಇರ್ತೀನಿ ಅನ್ನುವಂಥದ್ದನ್ನು ನಾವು ಅಭ್ಯಾಸ ಮಾಡೋಣ. ಮಾತಿನ ಪ್ರಭಾವ ನಮ್ಮ ಮೇಲೆ ಆಗಬಾರ್ದು. ನಮ್ಮ ಶಕ್ತಿ ಅನ್ಯರ ಪ್ರತಿ ಆಗಬೇಕೇ ಹೊರತು, ನಮ್ಮ ವೈಬ್ರೇಷನ್ಸ್ ಅನ್ಯರ ಪ್ರತಿ ಆಗಬೇಕೇ ಹೊರತು ಅವರ ಮಾತುಗಳ ಪ್ರಭಾವ ನಮ್ಮ ಮೇಲೆ ಆಗಬಾರ್ದು. ಯಾವಾಗ ನಮ್ಮ ಶಕ್ತಿಯ ಪ್ರಭಾವ, ನಮ್ಮ ವೈಬ್ರೇಷನ್ಸ್ ಹರಡ್ತಾ ಹೋಗುತ್ತೋ, ಅನ್ಯರ ಮಾತುಗಳು, ಅನ್ಯರ ನಡವಳಿಕೆಗಳು ನಮ್ಮ ಮೇಲೆ ಪ್ರಭಾವ ಬೀಳೋದಿಲ್ಲ. ಆ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ನಮ್ಮಲ್ಲಿ. ಆಗ ಹೇಳಾಗತ್ತೆ ನಾವು ಶಕ್ತಿಶಾಲಿಯಾಗಿದ್ದೀವಿ ಇದರಲ್ಲಿ ಅಂತ ಅರ್ಥ. ನಾನು ನನ್ನ ಶಕ್ತಿಯನ್ನು ಇಮರ್ಜ್ ಮಾಡ್ಕೊಂಡಿದ್ದೀನಿ ಅಂತ ಅರ್ಥ. ನಾನು ಶಕ್ತಿಶಾಲಿ ಆತ್ಮ ಆಗಿದ್ದೀನಿ ಅಂತ ನಾವು ಎಷ್ಟು ದಿನದಲ್ಲಿ ಹೇಳ್ತಾ ಹೋಗ್ತೀವೋ, ಮತ್ತು ಹೇಗೆ ನಾವು ಡಿಟ್ಯಾಚ್ ಮಾಡಿಕೊಂಡು ಒಂದು ಸೆಕೆಂಡ್ ಪರಮಾತ್ಮನ ಕಡೆಗೆ ಹೋಗಿ ಬರ್ತೀವೋ ದಿನದಲ್ಲಿ, ಎಷ್ಟು ಸಾಧ್ಯನೋ ಅಷ್ಟು ನಾವು ಈ ಪ್ರಪಂಚದಿಂದ ಸಂಪೂರ್ಣ ಡಿಟ್ಯಾಚ್ ಆಗಿ ಪರಮಾತ್ಮನ ಕಡೆಗೆ ಬುದ್ಧಿಯೋಗವನ್ನು ನಾವು ತೆಗೆದುಕೊಂಡು ಹೋಗ್ತೀವೋ ಆವಾಗ ಆತ್ಮದ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ ಮತ್ತು ನಾವು ಸ್ಟೇಬಲ್ ಆಗಿ ಇರೋಕ್ಕೆ ಸಾಧ್ಯವಾಗುತ್ತದೆ. ಆಗ ನಾವು ನಮ್ಮ ಒಳಗೆ ಇರುವಂತಹ ಅಂತರದಲ್ಲಿ ಇರುವಂತಹ ಶಕ್ತಿಯನ್ನು ಆಹ್ವಾನ ಮಾಡ್ತೀವಿ. ಇದರ ಪ್ರತೀಕವಾಗಿ ಪಾರ್ವತಿ ದೇವಿಯನ್ನು ತೋರಿಸಲಾಗುತ್ತದೆ. ಪಾರ್ವತಿ ಏನು ಆತ್ಮ ರೆಡಿ ಟು ಟ್ರಾನ್ಸ್ಫರ್, ರೆಡಿ ಟು ಪರಿವರ್ತನೆ ಆಗಿದ್ದೀನಿ, ನನ್ನ ಸೋಲ್ನ ಪೂರ್ಣವಾಗಿ ಡಿವಿನಿಟಿ ಕಡೆಗೆ ತೆಗೆದುಕೊಂಡು ಬರ್ತೀನಿ ಅಂತ ಅರ್ಥ. ಯಾರು ಅಟ್ಯಾಚ್ಮೆಂಟ್ ಸಿಚುವೇಶನ್ ಚೇಂಜ್ ಆಗಬೇಕೆ ಹೊರತು ನಾನು ಚೇಂಜ್ ಆಗಬಾರ್ದು ಅಂತ ಯಾವಾಗ ನಾವು ಚೇಂಜ್ ಮಾಡ್ಕೊಳ್ತಾ ಹೋಗ್ತೀವೋ ಆವಾಗ ಸಿಚುವೇಶನ್ ಯಾವುದೇ ರೀತಿಯಲ್ಲಿ ಅದನ್ನು ನಾವು ಪರಿವರ್ತನೆ ಮಾಡ್ಬೋದು. ನಾವು ವ್ಯಕ್ತಿ ಚೇಂಜ್ ಮಾಡಬೇಕು ಅಂತ ಅನ್ಕೊಳ್ತೀವಿ. ಯಾವಾಗ ನಾವು ವಿಡ್ರಾ ಆಗ್ತೀವಿ, ಯಾವಾಗ ಡಿಟ್ಯಾಚ್ ಆಗ್ತೀವಿ, ಐ ಆಮ್ ರೆಡಿ ಟು ಚೇಂಜ್ ಅಂತ ಹೇಳಕ್ಕೆ ಶುರು ಮಾಡ್ತೀವಿ. ಯಾರು ಪರಿವರ್ತನೆ ಮಾಡೋಕ್ಕೆ ಶುರು ಮಾಡ್ತಾರೋ ಅವರೇ ಪಾರ್ವತಿ ದೇವಿಗಳಾಗ್ತಾರೆ. ಇಲ್ಲ
ಇಲ್ಲಿ ಪಾರ್ವತಿ ದೇವಿ ಶಂಕರ ತಪಸ್ಸಿಗೆ ಹೋಗ್ತಾರೆ, ಆದರೆ ಪಾರ್ವತಿ ದೇವಿ ಹೋಗೋದಿಲ್ಲ. ಹಾಗಾದರೆ ಇಲ್ಲಿ ಮನೆ ಮಠವನ್ನು ಬಿಟ್ಟು ಹೋಗುವಂತಹ ಅವಶ್ಯಕತೆ ಇಲ್ಲ. When the soul receives purity from the Supreme Father and is freed from all bonds, it becomes truly liberated. ಪ್ರಪಂಚದ ಜೊತೆ ನಮ್ಮ ಸುತ್ತಮುತ್ತ ಜೊತೆಯಲ್ಲೇ ಇದ್ದು ಎಲ್ಲರ ಜೊತೆಗೆ In that moment, the mind dances in joy, weightless and radiant. ಅಟ್ಯಾಚ್ಮೆಂಟ್ ಅಂದ್ರೆ ಎಲ್ಲರನ್ನ ಬಿಟ್ಟು This is the state of true independence, ನಾವು ಎಲ್ಲರ ಜೊತೆಗೆ ಪ್ರೀತಿಯಿಂದ ಇದ್ದು ಅವರನ್ನ where peace is not just a feeling, ಎಲ್ಲರ ಜೊತೆಗೆ but the soul's natural rhythm. ಹೋಗುವಂತದ್ದಾಗಿದೆ. ಅಟ್ಯಾಚ್ಮೆಂಟ್ ಅಂದ್ರೆ ಯಾವುದೇ ವೈಬ್ರೇಷನ್ಸ್ When the soul returns to its original purity, all burdens dissolve and the heart becomes light as silence. ಆಗಿರ್ಬೋದು, ಏನೇ ಆಗಿರಲಿ, ಯಾವುದೇ ಸಿಚುವೇಶನ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಎಲ್ಲರ ಜೊತೆಗೆ ಇದ್ದು ಸಹ ಅದನ್ನ ನಾವು ಪ್ರೀತಿಯಿಂದ ಎಲ್ಲವನ್ನ ಗೆಲ್ಲಬೇಕಾಗಿದೆ. ಹೇಗೆ ಶಂಕರ ತಪಸ್ಸಿಗೆ ಹೋಗೋಕ್ಕೋಸ್ಕರ ಎಲ್ಲವನ್ನ ಬಿಟ್ಟು ಹೋದ್ರು, ಆ ರೀತಿ ಅಲ್ಲ. When the soul receives purity from the Supreme Father and is freed from all bonds, it becomes truly liberated. ಮತ್ತೆ ಆ ದೇವಿಯ ಮುಂದೆ ನಂದಿಯನ್ನ ತೋರಿಸಲಾಗುತ್ತೆ. In that moment, the mind dances in joy, weightless and radiant. This is the state of true independence, ಪ್ರತಿಯೊಂದು ಸಹ where peace is not just a feeling, but the soul's natural rhythm. When the soul returns to its original purity, all burdens dissolve and the heart becomes light as silence. ಅವರ ದುಃಖಗಳಿಂದ ದೂರ ಮಾಡೋಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮ ಪ್ರೀತಿ ಅನ್ಕಂಡೀಷನಲ್ ಆಗಿ ಇದು ಬಿಡುತ್ತೆ. ಅದಕ್ಕೋಸ್ಕರ ನಮ್ಮ ರೆಸ್ಪೆಕ್ಟು ಸಹ ಅನ್ಕಂಡೀಷನಲ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಸಹ ನಾವು ಪ್ರೀತಿಯನ್ನ ಕೊಡ್ತಾ ಹೋಗ್ತೀವಿ, ವೈಬ್ರೇಷನ್ ಕೊಡ್ತಾ ಹೋಗ್ತೀವಿ, ಸದಾ ಕೊಡ್ತಾನೆ ಇರ್ತೀವಿ. ನಾವು ಅವರ ಬಿಹೇವಿಯರ್ ಮೇಲೆ ಡಿಪೆಂಡೆಂಟ್ ಆಗೋದಿಲ್ಲ. ಅವರು ನಮಗೆ ಒಳ್ಳೇದು ಮಾಡಿಲ್ಲ, ನಾವು ಯಾಕೆ ಅವ್ರಿಗೆ ವೈಬ್ರೇಷನ್ ಕಳಿಸ್ಬೇಕು, ಆ ರೀತಿಯಲ್ಲಿ ನಮ್ಮದು ಇರೋದಿಲ್ಲ. ಎಲ್ಲರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾ ಹೋಗ್ತೀವಿ. ಯಾವಾಗ ನಾನು ಡಿವಿನಿಟಿ ಆಗ್ತೀವೋ ಆವಾಗ ನಾವು ಅನ್ಯರನ್ನ ನರ್ಚರ್ ಮಾಡ್ತಾ ಹೋಗ್ಬೋದು, ಅನ್ಯರನ್ನ ಶುದ್ಧ ಮಾಡ್ತಾ ಹೋಗ್ಬೋದು. ನಂದಿ ಏನಾಗಿದೆಯೋ ಅದು ಲೈಫ್ ಗಿವಿಂಗ್ನ ಸಿಂಬಲೈಸ್ ಆಗಿದೆ. ನಾನು ನೆಕ್ಸ್ಟ್ 24 ಗಂಟೆ ನಾವು ಈ ಒಂದು ಸ್ವಮಾನದಲ್ಲಿ ಇರೋಣ, ಈ ಸೆಲ್ಫ್ ರೆಸ್ಪೆಕ್ಟಲ್ಲಿ ಇರೋಣ. ನಾನು ಪಾರ್ವತಿಯಾಗಿದ್ದೀನಿ, ನಾನು ಶಕ್ತಿಯಾಗಿದ್ದೀನಿ, ಅನ್ಯರಿಗೂ ಸಹ ಶಕ್ತಿಯನ್ನು ನೀಡುವಂಥ ಆತ್ಮ ಆಗಿದ್ದೀನಿ ಅಂತ. ನಾನು ಪಾರ್ವತಿಯಾಗಿದ್ದೀನಿ, ನನ್ನಲ್ಲಿ ಸಂಪೂರ್ಣ ಶಕ್ತಿ ಇದೆ, ನಾನು ಎಲ್ಲವನ್ನು ಡಿಟ್ಯಾಚ್ ಮಾಡುವಂಥ ಶಕ್ತಿ ನನ್ನಲ್ಲಿದೆ, ನಾನು ಎಲ್ಲವನ್ನು ಸಾಕ್ಷಿಯಾಗಿ ನೋಡುವಂಥ ಶಕ್ತಿ ನನ್ನಲ್ಲಿದೆ. ನಾನೇ ಆತ್ಮ ಶಕ್ತಿಯಾಗಿದ್ದೀನಿ, ನಾನೇ ಆ ಶಕ್ತಿಯಾಗಿದ್ದೀನಿ, ನಾನೇ ಪರಿವರ್ತನೆ ಮಾಡ್ಕೊಳೋಂಥ ಶಕ್ತಿ ಪಾರ್ವತಿ ಆಗಿದ್ದೀನಿ ಅನ್ನುವಂಥ ಅಭ್ಯಾಸವನ್ನು ಈ ನೆಕ್ಸ್ಟ್ 24 ಗಂಟೆಯಲ್ಲಿ ಮಾಡೋಣ. ಹಾಗೆ ನಾಳೆ ಇನ್ನೊಂದು ಶಕ್ತಿಯನ್ನು ನೋಡೋಣ. ಓಂ ಶಾಂತಿ.